ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 7 ಸಿಂಪ್ಲಿಫಿಕೇಶನ್, ಕನ್ನಡದಲ್ಲಿ ಸರಳೀಕರಣ, ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಯ್ತಾ, ಆಲ್ರೆಡಿ 50 ಲೆಕ್ಕನ ಸಾಲ್ವ್ ಮಾಡಿದ್ದೀನಿ. ಈ ಕ್ಲಾಸಲ್ಲಿ 51ರಿಂದ 60ವರೆಗೂ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯ್ತಾ, ನೋಡಿ ಏನ್ ಕೊಟ್ಟಿದ್ದಾನೆ, ಈ ರೀತಿ ಕೊಟ್ಟಿದ್ದಾನೆ. ಫಸ್ಟ್ ಏನ್ ಮಾಡಬೇಕು, ಬಡಮಾಸ್ ರೂಲ್ ಪ್ರಕಾರ ಆಫ್ ಇದೆಯಲ್ಲ ಇದನ್ನ ಸಾಲ್ವ್ ಮಾಡಬೇಕು. ಫಸ್ಟ್ ಆಫ್, ಆಯ್ತಾ, ಅದಾದ್ಮೇಲೆ ಡಿವಿಷನ್, ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್ ಆದ್ರೂ ಆಗ್ಬೋದು, ಸಬ್ಟ್ರಾಕ್ಷನ್ ಆದ್ರೂ ಆಗ್ಬೋದು. ಆಯ್ತಾ, ಫಸ್ಟ್ ಇದನ್ನ ಸಾಲ್ವ್ ಮಾಡಿ. ಏನಾಗುತ್ತೆ, 3/4 ಆಫ್ ಇದ್ರೆ ಇಂಟು ಮಾರ್ಕ್ ಹಾಕೊಳ್ಳಿ 2. ಆಯ್ತಾ, ಆಫ್ ಜಾಗದಲ್ಲಿ ಇಂಟು ಮಾರ್ಕ್ ಹಾಕೊಳ್ಳಿ ಇದ್ರ ಜಾಗದಲ್ಲಿ. ಆಯ್ತಾ, ಬ್ರಾಕೆಟ್ ಹಾಕೊಳ್ಳಿ, ಡಿವಿಷನ್ ಸಿಂಬಲ್ ಇದೆ. 3/4 ಪ್ಲಸ್ 1/4 ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಕ್ಸ್ ಅಂತ ಹಾಕೋತೀನಿ. ಆಯ್ತಾ, 2 1s 2 2s. ಆಯ್ತಾ, ಇದೇನಾಗುತ್ತೆ 3/2 ಆಗುತ್ತೆ. ಬ್ರಾಕೆಟ್ ಒಳಗಡೆ ಇರೋದು 3/2 ಆಗುತ್ತೆ. ಆಯ್ತಾ, 3/2 ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕೊಳ್ಳಿ. ಈ ಕಡೆ 3/4 ಇದೆ ಪ್ಲಸ್ 1/4 ಈಕ್ವಲ್ ಟು ಎಕ್ಸ್. ಆಯ್ತಾ, ನೋಡಿ ಡಿವಿಷನ್ ಸಿಂಬಲ್ ಇದ್ರೆ ಏನು ಮಾಡಬೇಕು, 3/2 ಅಂತ ಬರ್ಕೊಳ್ಳಿ. ಡಿವಿಷನ್ ಸಿಂಬಲ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಬರ್ಕೊಳ್ಳಿ. ಇದನ್ನ ಪಲ್ಟಿ ಮಾಡಿ. ಪಲ್ಟಿ ಅಂದರೆ 4/3 ಆಗುತ್ತೆ. 3/4 4/3 ಆಗುತ್ತೆ ಪ್ಲಸ್ 1/4 ಈಕ್ವಲ್ ಟು ಎಕ್ಸ್. ಆಯ್ತಾ, ಈಗ ನೋಡಿ ಇದು ಡಮಾರ್ ಆಗುತ್ತೆ. ಆಯ್ತಾ, 2 1s 2 2s. ಆಯ್ತಾ, ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 2 ಪ್ಲಸ್ 1/4 ಆಗುತ್ತೆ. ಆಪ್ಷನ್ ಇದೆಯಾ, ಡೈರೆಕ್ಟಾಗಿ ಬರ್ಕೋಬೋದು. ಇದನ್ನ ನಾವು 2 ಇಂಟು 1/4 ಅಂತ ಬರ್ಕೋಬೋದು. ಆಯ್ತಾ, ಡೈರೆಕ್ಟಾಗಿ ಬರ್ಕೋಬೋದು. 2 ಇಂಟು 1/4 ಅಂತ ಬರ್ಕೋಬೋದು. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಕ್ವಶನ್ ನಂಬರ್ 51ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 52 ನೋಡಿ. ಕ್ವಶನ್ ನಂಬರ್ 52 ಈ ತರ ಇದೆ. ನೋಡಕ್ಕೆ ಒಂದು ರೀತಿ ಕರಡಿ ತರ ಇದೆ. ಆಯ್ತಾ, ನೋಡಕ್ಕೆ ಕರಡಿ ತರ ಇದ್ರು. ಆಯ್ತಾ, ತುಂಬಾ ಸಿಂಪಲ್ ಆಗಿದೆ ನೋಡಿ. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ, ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಮಿಕ್ಸ್ಡ್ ಫ್ರಾಕ್ಷನ್ ನ ಕನ್ವರ್ಟ್ ಮಾಡಿ 1. ಆಯ್ತಾ, ಡಿನಾಮಿನೇಟರ್ ಏನಿದೆ, ಡಿನಾಮಿನೇಟರ್ 3 ಇದೆ, 3 ಬರ್ಕೊಳ್ಳಿ. ಡಿನಾಮಿನೇಟರ್ 3 ಇದೆ, 3 ಬರ್ಕೊಳ್ಳಿ. 3 2s 6, 3 2s 6, 6 ಪ್ಲಸ್ 1 7. ಆಯ್ತಾ, ಮಿಕ್ಸ್ಡ್ ಫ್ರಾಕ್ಷನ್ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿದೆ. ಪ್ಲಸ್, ಆಯ್ತಾ, ಫಸ್ಟ್ ಡಿನಾಮಿನೇಟರ್ ಏನಿದೆ 4 ಇದೆ, ಡಿನಾಮಿನೇಟರ್ 4 ಇದೆ, 4 ಬರ್ಕೊಳ್ಳಿ. ಅದಾದ್ಮೇಲೆ 4 1s 4, 4 1s 4, 4 ಪ್ಲಸ್ 3 7, 4 ಪ್ಲಸ್ 3 7. ಆಯ್ತಾ, ನೆಕ್ಸ್ಟ್ ಏನಾಗುತ್ತೆ, 7/3 ಇದೆಲ್ಲ ಪುನಃ ಪಲ್ಟಿ ಆಗುತ್ತೆ. ಇದು 7/3 ಇದ್ದದ್ದು ಪಲ್ಟಿ ಆಗುತ್ತೆ. ಏನಾಗುತ್ತೆ, 3/7 ಪ್ಲಸ್ ಇದು ಅಷ್ಟೇನೆ 7/4 ಇದೆಯಲ್ಲ ಪಲ್ಟಿ ಆಗುತ್ತೆ, 4/7 ಅಂತ ಆಗುತ್ತೆ. ಈಕ್ವಲ್ ಟು ಎಕ್ಸ್ ಅಂತ ಹಾಕೊಳ್ಳಿ, ಈಕ್ವಲ್ ಟು ಎಕ್ಸ್ ಅಂತ ಹಾಕೊಳ್ಳಿ. ಏನಕ್ಕೆ ಅಂತ ನೋಡ್ತೀರಿ ನೋಡಿ, 1/7/3 ಇದೆ. ಆಯ್ತಾ, ಇದು ಪಲ್ಟಿ ಆಗುತ್ತೆ. 7/3 ಇದ್ದದ್ದು ಪಲ್ಟಿ ಆಗುತ್ತೆ, ಇದು ಮೇಲ್ಗಡೆ ಹೋಗುತ್ತೆ, 3/7 ಆಗುತ್ತೆ. ಇದು 3/7 ಅಂತ ಬರ್ಕೋಬಹುದು. ಆಯ್ತಾ, ಪುನಃ ನೋಡಿ ಡಿನಾಮಿನೇಟರ್ ಸೇಮ್ ಇದೆ, ಡಿನಾಮಿನೇಟರ್ ಸೇಮ್ ಇದ್ರೆ ಏನಂತ ಬರ್ಕೋತೀರಾ, ಇದನ್ನ ಡೈರೆಕ್ಟ್ ಆಗಿ ಆಡ್ಬೋದು. 3 + 4 ಈಕ್ವಲ್ ಟು ಎಕ್ಸ್. 3 + 4 ಅಂದ್ರೆ 7/7 ಈಕ್ವಲ್ ಟು ಎಕ್ಸ್. ಆಯ್ತಾ, ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಈಕ್ವಲ್ ಟು 1 ಬರುತ್ತೆ. ಆಯ್ತಾ, ಎಕ್ಸ್ ಈಕ್ವಲ್ ಟು 1 ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 53 ನೋಡಿ. ಕ್ವಶನ್ ನಂಬರ್ 53 ಈ ರೀತಿ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಆಯ್ತಾ, ಕೇರ್ಫುಲ್ ಆಗಿ ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಆಯ್ತಾ, ಕ್ವಶನ್ ಮಾರ್ಕ್ ತೆಗೆದುಬಿಟ್ಟು ಎಕ್ಸ್ ಅಂತ ಹಾಕೋತೀನಿ ನಾನು. ಏನಕ್ಕೆ ಅಂದ್ರೆ ಕ್ವಶನ್ ಮಾರ್ಕ್ ಕನ್ಫ್ಯೂಷನ್ ಆಗುತ್ತೆ. ಒಬ್ಬೊಬ್ಬರಿಗೆ 2 ತರ ಕಾಣಿಸುತ್ತೆ, ಒಬ್ಬೊಬ್ಬರಿಗೆ 9, ಇನ್ನೊಬ್ಬರಿಗೆ 7 ತರ ಕಾಣಿಸುತ್ತೆ. ಅದಕ್ಕೆ ಕ್ವಶನ್ ಮಾರ್ಕ್ ತೆಗೆದ್ಬಿಟ್ಟು ಎಕ್ಸ್ ಅಂತ ಹಾಕೊಂಡಿದ್ದೀನಿ. ಆಯ್ತಾ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಇದನ್ನ ಕನ್ವರ್ಟ್ ಮಾಡಿ. ಮಿಕ್ಸ್ಡ್ ಫ್ರಾಕ್ಷನ್ ಮಿಕ್ಸ್ಡ್ ಫ್ರಾಕ್ಷನ್ ಮಿಕ್ಸ್ಡ್ ಫ್ರಾಕ್ಷನ್ ಮಿಕ್ಸ್ಡ್ ಫ್ರಾಕ್ಷನ್ ನ ಕನ್ವರ್ಟ್ ಮಾಡಿ. ಆಯ್ತಾ, ಇದೇನಿದೆ 2 ಇದೆ, 2 ಬರ್ಕೊಳ್ಳಿ. 4 2s 8, 4 2s 8, 8 ಪ್ಲಸ್ 1 9. ಆಯ್ತಾ, ಆಫ್ ಇದೆ, ಆಫ್ ಅಂದ್ರೆ ಇಂಟು ಅಂತ ಬರ್ಕೋಬೇಕು. ಆಫ್ ನ ಇಂಟು ಅಂತ ಬರ್ಕೊಳ್ಳಿ. ಪುನಃ ಡಿನಾಮಿನೇಟರ್ 6 ಇದೆ, 6 ಬರ್ಕೊಳ್ಳಿ. 6 1s 6, 6 ಪ್ಲಸ್ 1 7 ಆಗುತ್ತೆ. ಪುನಃ ಪ್ಲಸ್ ಎಕ್ಸ್ ಮೈನಸ್, ಇದು ಅಷ್ಟೇನೆ. ಡಿನಾಮಿನೇಟರ್ 3 ಇದೆ, ಬರ್ಕೊಳ್ಳಿ. ಡಿನಾಮಿನೇಟರ್ 3 ಇದೆ, 3 ಬರ್ಕೊಳ್ಳಿ. 3 2s 6, 3 2s 6, 6 ಪ್ಲಸ್ 1 7 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಇದು ಅಷ್ಟೇನೆ. ಡಿನಾಮಿನೇಟರ್ 5 ಇದೆ, 5 ಬರ್ಕೊಳ್ಳಿ.
5 3 5 3 15 16 17 17 ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 3 2s 3 3s ಆಯ್ತಾ. ಮೇಲ್ಗಡೆ ಏನಾಯ್ತು 7 3s ಡೈರೆಕ್ಟ್ ಬರಿಲ್ಲ, 7 1 7 7 2 7 3 21 7 3s 21 2 2s 4 ಆಯ್ತಾ. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದೀನಿ ನೋಡಿ, ಡೈರೆಕ್ಟ್ 7 ಇಂಟು 3 7 ಇಂಟು 3ನ 7 ಇಂಟು 3 7 3s 21 2 ಇಂಟು 2 4 ಆಯ್ತಾ. ಒಂದು ಸ್ಟೆಪ್ ಕಡಿಮೆ ಮಾಡಬೇಕು ಅಂದ್ಬಿಟ್ಟು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ದೀನಿ. ಪ್ಲಸ್ ಎಕ್ಸ್ ಆಯ್ತಾ, ಮೈನಸ್ 7/3 ಇದೆ ಈಕ್ವಲ್ ಟು 17/5 ಇದೆ ಆಯ್ತಾ. ಈಗೇನು ಮಾಡಿ, ಎಕ್ಸ್ ಒಂದು ಕಡೆ ಇರಬೇಕು ಹೇಳೋದಲ್ಲ, ಎಕ್ಸ್ ಒಂದು ಕಡೆ ಇರಬೇಕು, ಇದ್ದದ್ದೆಲ್ಲ ಆ ಕಡೆ ಕಳಿಸ್ಬಿಡಿ. ಎಕ್ಸ್ ಒಂದು ಕಡೆ ಇಟ್ಕೋತೀನಿ ಈಕ್ವಲ್ ಟು ಆಯ್ತಾ. ಆ ಕಡೆ ಏನಿದೆ 17/5 ಇದೆ, 17/5 ಇದೆ, ಓಕೆ. ಅದಾದಮೇಲೆ ಮೈನಸ್ 7/3 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪ್ಲಸ್ 7/3 ಆಗುತ್ತೆ. ಅದಾದಮೇಲೆ 21/4 ಇದೆ, ಆ ಕಡೆ ಹೋದರೆ ಮೈನಸ್ 21/4 ಇದೆ ಆಯಿತಾ. ಈಗ ಇದನ್ನು ಸಿಂಪ್ಲಿಫೈ ಮಾಡಿ. ಫಸ್ಟ್ ಏನು ಮಾಡಬೇಕು, ಮೈನಸ್ ಮಾಡಿ, ಆಲ್ರೆಡಿ ಹೇಳೋದಿಲ್ಲ, ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಎಲ್ಲಿ ಮಾಡ್ತೀನಿ, ಸೈಡಲ್ಲಿ ಬರ್ಕೊಂಡು ಮಾಡ್ತೀನಿ. ಇದನ್ನು ಸೈಡಲ್ಲಿ ಬರ್ಕೊಂಡು ಸಬ್ಟ್ರಾಕ್ಷನ್ ಮಾಡ್ತೀನಿ. 7/3 ಅಲ್ಲ, 7/3 ಮೈನಸ್ 21/4. ಡಿನಾಮಿನೇಟರ್ ಬೇರೆ ಬೇರೆ ಇದೆ. 4 3s 12 4 3s 12 ಮೈನಸ್ ಇದೆ, ಮೈನಸ್ 7 4s 28 7 4s 28 ಆಯಿತಾ. 21 ಇಂಟು 3 ಏನಂದರೆ ಏನಾಗುತ್ತೆ, 3 2s 6 63 ಆಗುತ್ತೆ ಆಯಿತಾ. 21 ಇಂಟು 3 ಅಂದರೆ 6 63 ಆಗುತ್ತೆ. ಮೈನಸ್ ಮಾಡಿ 28 63 ಅಂದರೆ ಆಯಿತಾ. ಯಾವಾಗಲೂ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಮೈನಸ್ ಮಾಡಬೇಕು. ಮೈನಸ್ ಮಾಡಬೇಕಾದ್ರೆ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಮೈನಸ್ ಮಾಡಬೇಕು. ಮತ್ತು ದೊಡ್ಡ ಸಂಖ್ಯೆಗೆ ಏನು ಸಿಂಬಲ್ ಇದೆ ಆ ಸಿಂಬಲ್ ಹಾಕೊಳ್ಳಿ ಆಯಿತಾ. ಇದೇನಾಗುತ್ತೆ, 13ಅಲ್ಲಿ 8 ಅಂದರೆ 5, 5ಅಲ್ಲಿ 2 ಅಂದರೆ 3 ಆಯಿತಾ. ಇದೇನಾಗುತ್ತೆ, ಮೈನಸ್ 35/12 ಆಗುತ್ತೆ ಆಯಿತಾ. ಮೈನಸ್ 35/12 ಆಗುತ್ತೆ. ಇದನ್ನು ಅಳಿಸೋಣ. ಎಕ್ಸ್ ಈಕ್ವಲ್ ಟು 17/5 ಮೈನಸ್ ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು ಬರುತ್ತೆ 35/12 ಆಯಿತಾ. ಇದನ್ನು ಅಷ್ಟೇ ಆಯಿತಾ. ಇದನ್ನು ನೀವು ಸಿಂಪ್ಲಿಫೈ ಮಾಡಿ. ಇಲ್ಲೇ ಮಾಡ್ತೀನಿ. (17/5) ಮೈನಸ್ 35/12 ಇದೆ ಆಯಿತಾ. 12 5s ಏನಾಗುತ್ತೆ, 60 ಆಗುತ್ತೆ. 12 5s 60 ಮೈನಸ್ 17 ಇಂಟು 12 ಮಾಡಿದ್ರೆ ಏನಾಗುತ್ತೆ, 17 ಇಂಟು 12 ಮಾಡಿ ಆಯಿತಾ. 7 1 7 7 14ಕ್ಕೆ 4 10ಕ್ಕೆ 1 2 1s 2 3 ಆಯಿತಾ. ನೆಕ್ಸ್ಟು 7 1s 7 1 1s 1 4 7 3 10ಕ್ಕೆ 0 10ಕ್ಕೆ 1 204 ಆಗುತ್ತೆ ಆಯಿತಾ. ಇಲ್ಲೇನಾಗುತ್ತೆ, 204 ಆಗುತ್ತೆ. 35 5s ಎಷ್ಟಾಗುತ್ತೆ, 35 5s 170 ಏನಾಗುತ್ತೆ ಆಯಿತಾ. ಅದನ್ನು ನೋಡೋಣ ಇರಿ. ಇದು 204 ಆಗುತ್ತೆ. ನೆಕ್ಸ್ಟು 35 5s 5 5 25ಕ್ಕೆ 5 2 5 1 5 3 15 16 17 175. ಈ ಕಡೆ 175 ಆಗುತ್ತೆ. ಪುನಃ 204ಅಲ್ಲಿ 175 ಕಳೆದ್ರೆ ಎಷ್ಟಾಗುತ್ತೆ, 25 25 4 29 ಆಗುತ್ತೆ ಆಯಿತಾ. 204ಅಲ್ಲಿ 175 ಕಳೆದ್ರೆ 25 25 4 29 ಆಗುತ್ತೆ. 29/60 ಆಗುತ್ತೆ. 29 25 ಪ್ಲಸ್ 4 29/60 ಆಗುತ್ತೆ ಆಯಿತಾ. ಇದನ್ನು ಸಾಲ್ವ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 29/60 ಆಗುತ್ತೆ. 29/60 ಇದೆ 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 ಫೈನಲ್ ಆನ್ಸರ್ 29/60 ಇದೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 54 ನೋಡಿ. ಕ್ವಶನ್ ನಂಬರ್ 54ರಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಇಲ್ಲಿ ಈಕ್ವಲ್ ಸೈನ್ ಆದಮೇಲೆ ಕ್ವಶನ್ ಮಾರ್ಕ್ ಇದೆ, ಎಕ್ಸ್ ಅಂತ ಹಾಕೊಳ್ಳಿ ಆಯಿತಾ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಆಫ್ ಇದೆ, ಆಫ್ ಸಾಲ್ವ್ ಮಾಡಬೇಕು. ಇಲ್ಲಿ ಬ್ರಾಕೆಟ್ ಹಾಕೊಳ್ಳಿ, ಆಫ್ ಇದೆ
ಫಸ್ಟು ಈ ರೀತಿ ಬ್ರಾಕೆಟ್ ಹಾಕೊಂಡು ಸಾಲ್ವ್ ಮಾಡಿ ಆಯಿತಾ. ಏನಾಗುತ್ತೆ ಅದು 1/5 ಸೈಡಲ್ಲಿ ಮಾಡಲಾ ನೋಡಿ, ಇಲ್ಲೇ ಮಾಡ್ತೀನಿ. 1/5 ಆಫ್ 1/5 ಇದೆ ಆಯಿತಾ. 1/5 ಆಫ್ 1/5 ಅಂದರೆ ಏನಾಗುತ್ತೆ, ಆಫ್ ಇರೋ ಜಾಗದಲ್ಲಿ ನಾವು ಇನ್ನೊಂದ್ಸಲ ಬರ್ಕೋತೀವಿ, ಒಂದು ಸ್ಟೆಪ್ ಪರವಾಗಿಲ್ಲ, ಸೈಡೆಲ್ಲ 1/5 ಆಫ್ ಇದ್ದರೆ ಇಂಟು 1/5 ಏನಾಗುತ್ತೆ 1/25 ಆಗುತ್ತೆ. 1/25 ಆಗುತ್ತೆ ಇದು. ಅದೇ ರೀತಿ ಇದು 1/25 ಆಗುತ್ತೆ ಆಯಿತಾ. ಇದು 1/25 ಆಗುತ್ತೆ, ಬರ್ಕೊಳ್ತೀನಿ ನೋಡಿ. 1/5 ಡಿವಿಷನ್ ಸಿಂಬಲ್ ಇದೆ ಆಯಿತಾ. ಇದೇನಾಗುತ್ತೆ 1/25 ಆಗುತ್ತೆ. 1/25 ಆಗುತ್ತೆ ಡಿವೈಡೆಡ್ ಬೈ 1/5 ಆಫ್ 1/5 ಅಂದರೆ ಏನಾಗುತ್ತೆ 25 ಆಗುತ್ತೆ. 1/25 ಆಗುತ್ತೆ. ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ಲು ಇದು 1/5 ಆಗುತ್ತೆ ಆಯಿತಾ, ಈಕ್ವಲ್ ಟು ಎಕ್ಸ್. ನೆಕ್ಸ್ಟ್ ಇದನ್ನು ರಿಮೂವ್ ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ, 1/5 ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದು ಪಲ್ಟಿ ಆಗುತ್ತೆ ಆಯಿತಾ, ಇದು ಪಲ್ಟಿ ಆಗುತ್ತೆ. 25/1 ಆಗುತ್ತೆ ನ್ಯೂಮರೇಟ್ರಲ್ಲಿ ಆಯಿತಾ. ಡಿನಾಮಿನೇಟ್ರಲ್ಲಿ ಹಂಗೆ ಆಗುತ್ತೆ. 1/25 ಇದೆ, ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು. ಇದನ್ನು ಪಲ್ಟಿ ಮಾಡಿ 5/1 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಆಯಿತಾ. ಹೀಗೆ ಸಿಂಪ್ಲಿಫೈ ಮಾಡಿ. 5 1s 5 5s 5 1s 5 5s 5 1s 5 5s ಆಯಿತಾ. ಎಲ್ಲಿ ಬರ್ಕೊಳ್ಳೋದು, ಇಲ್ಲಿ ಬೇಡ ಆಯಿತಾ. ನ್ಯೂಮರೇಟ್ರಲ್ಲಿ ಏನು ಉಳ್ಕೊಳುತ್ತೆ, ನ್ಯೂಮರೇಟ್ರಲ್ಲಿ 5 ಉಳ್ಕೊಳ್ಳುತ್ತೆ. ನ್ಯೂಮರೇಟ್ರಲ್ಲಿ 5 ಉಳ್ಕೊಳ್ಳುತ್ತೆ ನೋಡಿ, ಪೂರ್ತಿ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ನ್ಯೂಮರೇಟ್ರಲ್ಲಿ 5 ಉಳ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಲೈನ್ ಹಾಕಿ ಡಿನಾಮಿನೇಟ್ರಲ್ಲಿ ಏನು ಉಳ್ಕೊಳ್ಳುತ್ತೆ, ಡಿನಾಮಿನೇಟ್ರಲ್ಲಿ 1/5 ಉಳ್ಕೊಳ್ಳುತ್ತೆ. 1/5 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಆಯಿತಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, 1/5 5/1 ಆಗುತ್ತೆ ಆಯಿತಾ. ಫಸ್ಟು 5 ಬರ್ಕೊಳ್ಳಿ, ಫಸ್ಟು 5 ಬರ್ಕೊಂಡಿದ್ದೀನಿ. ಅದಾದಮೇಲೆ ಏನಾಗುತ್ತೆ, ಇದು 1/5 ಏನಾಗುತ್ತೆ ಪಲ್ಟಿ ಆಗುತ್ತೆ. 5/1 ಈಕ್ವಲ್ ಟು ಎಕ್ಸ್ ಆಗುತ್ತೆ. ಮಲ್ಟಿಪ್ಲೈ ಮಾಡೋದ್ರೆ ಏನಾಗುತ್ತೆ 25 ಈಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಈಕ್ವಲ್ ಟು 25. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 54ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 54ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 55 ನೋಡಿ. ಕ್ವಶನ್ ನಂಬರ್ 55 ಅಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡ್ತೀರಾ, ಫಸ್ಟ್ ಡಿವಿಷನ್ ಮಾಡಬೇಕು. ಇಲ್ಲಿ ನೋಡಿ, ಹಾಫ್ ಇಲ್ಲ ಡಿವಿಷನ್ ಮಾಡಿ. ಡಿವಿಷನ್ ಮಾಡೋದು ಏನಾಗುತ್ತೆ ಆಯಿತಾ. ಫಸ್ಟ್ 1/2 ಅಂತ ಬರ್ಕೊಳ್ಳಿ. 1/2 ಡಿವಿಷನ್ ಇದ್ರೆ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ, ಅದಾದ್ಮೇಲೆ ಇದನ್ನ ಪಲ್ಟಿ ಮಾಡಿ 1/8 ಆಗುತ್ತೆ. 8 ಇದ್ದದ್ದು 1/8 ಆಗುತ್ತೆ. ಬ್ರಾಕೆಟ್ ಹಾಕೊಳ್ಳಿ, ಪ್ಲಸ್ ಇದೆ ಪ್ಲಸ್ 12 ಆಯಿತಾ. ನೆಕ್ಸ್ಟು ಇದನ್ನು ಆಸ್ ಇಟ್ ಈಸ್ ಬರ್ಕೊಳ್ಳಿ ಆಯಿತಾ. 1/2 ಇಂಟು 8 ಪ್ಲಸ್ 16 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಆಯಿತಾ. ನೋಡಿ ಮೇಲ್ಗಡೆ ಏನಾಗುತ್ತೆ, 1/8 9 8 16 16 ಆಯಿತಾ, ಪ್ಲಸ್ 12 8 9 8 16 ಪ್ಲಸ್ 12. ಇದು ನೋಡಿ, 2 1s 2 4s ಆಯಿತಾ. ಇಲ್ಲಿ 4 ಉಳ್ಕೊಳ್ಳುತ್ತೆ, ಇಲ್ಲಿ ಪ್ಲಸ್ಸು, ಇಲ್ಲಿ 16, ಇಲ್ಲಿ ಎಕ್ಸ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು 1/16 ಇದೇನಂದ್ರೆ 1 + 16 × 12 ಅಂದರೆ ಏನಾಗುತ್ತೆ, 1/16 ಪ್ಲಸ್ ಇದು ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ, ಇಲ್ಲೇ ಬರೀತೀವಿ ನೋಡಿ. 1 + 16 × 12 ಅಂದರೆ 192 ಆಗುತ್ತೆ ಆಯಿತಾ, ಡಿವೈಡೆಡ್ ಬೈ 16 ಆಗುತ್ತೆ. ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ 1 + 16 × 12 ಅಂದರೆ 192 ಆಯಿತಾ, ಡಿವೈಡೆಡ್ ಬೈ 16 ಆಗುತ್ತೆ, ಡಿವೈಡೆಡ್ ಬೈ 4 + 16 ಅಂದರೆ ಏನಾಗುತ್ತೆ 20 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಆಯಿತಾ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಆಯಿತಾ. ಪುನಃ ಇದು ಆ್ಯಡ್ ಮಾಡಿದ್ರೆ 193 ಆಗುತ್ತೆ. ಇವೆರಡನ್ನ ಆ್ಯಡ್ ಮಾಡಿದ್ರೆ 193 ಡಿವೈಡೆಡ್ ಬೈ 16 ಅದ್ರ ಕೆಳಗಡೆ 20 ಆಗುತ್ತೆ ಆಯಿತಾ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಆಯಿತಾ. ಇದು ಏನು ಮಾಡಿ ಅಂದರೆ ಇದನ್ನು ಈ ರೀತಿ ಬರ್ಕೊಡಿ, 193/16 ಅಂತ ಬರ್ಕೋಬೋದು ಆಯಿತಾ, ಇಂಟು ಆಯಿತಾ. ಇದೇನು ಮಾಡೋ 1/20 ಇದೆಯಲ್ಲ, 20 ಇದೆಯಲ್ಲ, ಇದನ್ನು 1/20
20 ಅಂತ ಬರ್ಕೋಬೋದು. ಈ ರೀತಿ ನೋಡಿ 193/16 193/16 20 ಇದೆಯಲ್ಲ 1/20 ಅಂತ ಬರ್ಕೋಬೋದು. ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ 193 ಡಿವೈಡೆಡ್ ಬೈ 16 1 16 16 320 32. ಫೈನಲ್ ಆನ್ಸರ್ ಏನು ಬರುತ್ತೆ? ಫೈನಲ್ ಆನ್ಸರು 193/320. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಆಯ್ತಾ? ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 55ಗೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 56 ನೋಡಿ. ಕ್ವಶನ್ ನಂಬರ್ 56 ಅಲ್ಲಿ ಈ ರೀತಿ ಒಂದು ಈಕ್ವೇಶನ್ ಇದೆ. ಆಯ್ತಾ? ಇಲ್ಲಿ ಕ್ವಶನ್ ಮಾರ್ಕ್ ತೆಗೆದ್ಬಿಟ್ಟು ಎಕ್ಸ್ ಅಂತ ಹಾಕೊಂಡಿದ್ದೀನಿ. ಆಯ್ತಾ? ಫಸ್ಟ್ ಏನ್ ಮಾಡಿ, ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ. 9 ನೋಡಿ, 9 45 9 45 ಪ್ಲಸ್ 1 46. 9 45 45 ಪ್ಲಸ್ 1 46 ಮೈನಸ್ 8 ಇದೆ 8 8 48 8 7 56. ಆಯ್ತಾ? 56 ಪ್ಲಸ್ 7 56 ಪ್ಲಸ್ 7 ಎಷ್ಟಾಗುತ್ತೆ? 6 12 13 3 ದಶಕ 1 63 ಆಗುತ್ತೆ. ಆಯ್ತಾ? 8 7 56 56 ಪ್ಲಸ್ 7 63 ಆಗುತ್ತೆ. ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕೊಳ್ಳಿ. 20 ಇದೆ 20 9 2s 18 ಅಂದ್ರೆ 180 180 ಪ್ಲಸ್ 9 189 189 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಹಾಕೊಳ್ಳಿ. ಆಯ್ತಾ? ಎಕ್ಸ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, ನೆಕ್ಸ್ಟು ಫಸ್ಟ್ ಏನು ಮಾಡಬೇಕು, ಡಿವಿಷನ್ ಸಾಲ್ವ್ ಮಾಡಬೇಕು. ಡಿವಿಷನ್ ಸಾಲ್ವ್ ಮಾಡಿ. 46/9 ಮೈನಸ್ 63/8 ಇದೆ, ಬ್ರಾಕೆಟ್ ಹಾಕೊಳ್ಳಿ. ಡಿವಿಷನ್ ಎಲ್ಲ ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಫಸ್ಟು ಡಿವಿಷನ್ನ ಸಾಲ್ವ್ ಮಾಡಿ. 63/8 ಬರ್ಕೊಂಡಿದ್ದೀನಿ. ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಇದನ್ನ ಪಲ್ಟಿ ಮಾಡಿ. 20/189 ಆಯ್ತಾ? 189 ಪಲ್ಟಿ ಮಾಡಿ. ದಟ್ ಈಸ್ ಈಕ್ವಲ್ ಟು ಎಕ್ಸ್. ಆಯ್ತಾ? ಈಗ ನೋಡಿ, 4 2s 8 4 5s 20 ಆಯಿತು. ನೆಕ್ಸ್ಟ್ 63 1s 63 3s. ಆಯಿತಾ? 63 1s 63 3s. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡಿ ನೀವು ಸೈಡಲ್ಲಿ ಬರ್ಕೊಂಡು, ನಿಮ್ಗೆ ಸೇಮ್ ಬರುತ್ತೆ. ಇದೇನಾಗುತ್ತೆ? 46/9 ಮೈನಸ್ 5 1s 5 3 2s 6 ದಟ್ ಈಸ್ ಈಕ್ವಲ್ ಟು ಎಕ್ಸ್. ಆಯಿತಾ? ಹೀಗೆ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಬೇಕು ಅಂದರೆ ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ಡಿನಾಮಿನೇಟರ್ ಚೇಂಜ್ ಮಾಡಬೇಕು. ಡಿನಾಮಿನೇಟ್ರು ಸೇಮ್ ಇರಬೇಕು. ಡಿನಾಮಿನೇಟರ್ ಸೇಮ್ ಒಂದೇ ಥರ ಚಡ್ಡಿ ಇರಬೇಕು. ಏನು ಮಾಡ್ತೀರಾ? ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳಿ. ಆಯಿತಾ? ನೋಡಿ, 46/9 ಮೈನಸ್ 5/6 ದಟ್ ಈಸ್ ಈಕ್ವಲ್ ಟು ಎಕ್ಸ್. ನೋಡಿ, 9 2s 18 9 2s 18 6 3 18. ಆಯಿತಾ? 9 2s 18 9 9 9 18 6 3 18. ಡಿನಾಮಿನೇಟರ್ ಸೇಮ್ ಆಯಿತು. ಆಯಿತಾ? ಕೆಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 2 ಇಂದ ಮೇಲ್ಗಡೆನೂ 2 ಮಲ್ಟಿಪ್ಲೈ ಮಾಡಿ. ಕೆಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 3 ಇಂದ ಮೇಲ್ಗಡೆನೂ 3ನ ಮಲ್ಟಿಪ್ಲೈ ಮಾಡಿ. ಆಯಿತಾ? ನೆಕ್ಸ್ಟ್ ಏನು ಮಾಡಿ, 46 × 2 ಏನಾಗುತ್ತೆ? 98 ಆಗುತ್ತಾ? 6 12 12 45 45 90 92 ಆಗುತ್ತೆ. 6 12 12 45 45 90 92 ಆಗುತ್ತೆ. ಆಯಿತಾ? 46 × 2 ಅಂದರೆ 92 ಆಗುತ್ತೆ. 92. ಆಯಿತಾ? ಡಿನಾಮಿನೇಟರ್ ಸೇಮ್ ಇರುತ್ತೆ. 18 5 3 15 ದಟ್ ಈಸ್ ಈಕ್ವಲ್ ಟು ಎಕ್ಸ್. ಆಯಿತಾ? ಅಷ್ಟೇಯ. ಆಯಿತಾ? ಇನ್ನು ಮೇಲ್ಗಡೆ ಬರ್ಕೊಳ್ಳೋಣ. 92 ಅಲ್ಲಿ 15 ಅಂದರೆ ಎಷ್ಟಾಗುತ್ತೆ? 92 ಅಲ್ಲಿ 15ನ ಮೈನಸ್ ಮಾಡೋರೆ 12 12ರಲ್ಲಿ 5 ಅಂದರೆ 7. ಆಯಿತಾ? 12 12ರಲ್ಲಿ 5 ಅಂದರೆ 5 2 7. ಆಯಿತಾ? 8 8ರಲ್ಲಿ 1 ಅಂದರೆ 7 77 ಆಗುತ್ತೆ. ಮೇಲ್ಗಡೆ ಏನಾಗುತ್ತೆ? 77 ಬರುತ್ತೆ, ಕೆಳಗಡೆ 18 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್. ಆಯಿತಾ? ಇದೆಯಾ ಆನ್ಸರು? ನೋಡಿ, ಇಂಪ್ರಾಪರ್ ಫ್ರಾಕ್ಷನ್ ವಿಷಮ ಭಿನ್ನರಾಶಿ ಅಲ್ಲಿ ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾನೆ. ಆಯಿತಾ? ಜಸ್ಟು ಇದು ಮಾಡಿ, ಏನು ಮಾಡಿ, ಡಿವೈಡ್ ಮಾಡಿ, ನಿಮ್ಗೆ ಸಿಗುತ್ತೆ. 18 1 18 ಎಷ್ಟಾಗುತ್ತೆ? 18 5 18 4 18 4 ಎಷ್ಟಾಗುತ್ತೆ? 18 4 72
ಹಾಂ ನೋಡಿ 18 77, 18 4s 80, 86 74, 70 2 4 6 8 72 ಆಗುತ್ತೆ. 72 5 ಆಯಿತಾ. ನೋಡಿ ಡಿನಾಮಿನೇಟರ್ಲಿ ಏನಿದೆ 18 ಬರ್ಕೊಳ್ಳಿ ಆಯಿತಾ. ರಿಮೈಂಡರು ಮೇಲ್ಗಡೆ ಬರುತ್ತೆ ಆಯಿತಾ. ಕೋಶೆಂಟು ಇಲ್ಲಿ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಆಯಿತಾ. 4 × 5/18 ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 56ಗೆ? ಕ್ವಶನ್ ನಂಬರ್ 56ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 56ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 57 ನೋಡಿ. ಕ್ವಶನ್ ನಂಬರ್ 57ಅಲ್ಲಿ ಈ ರೀತಿ ಒಂದು ಈಕ್ವೇಶನ್ ಇದೆ ಆಯಿತಾ. ಕ್ವಶನ್ ಮಾರ್ಕ್ ತೆಗೆದಾಕ್ಬಿಟ್ಟು ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ನೋಡಿ ಆಫ್ ಇದೆ, ಇದನ್ನು ಸಾಲ್ವ್ ಮಾಡಿ. ಅದಕ್ಕೆ ಮುಂಚೆ ಏನು ಮಾಡಿ, ಆಫ್ ಇದೆ, ಆಫನ್ನು ಫಸ್ಟ್ ಸಾಲ್ವ್ ಮಾಡಬೇಕು. ಅದು ಮುಂಚೆ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ ಆಯಿತಾ. ಮಿಶ್ರ ಭಿನ್ನ ರಾಶಿನ ಕನ್ವರ್ಟ್ ಮಾಡಿ. ಫಸ್ಟು 3 ಇದೆ, 3 ಬರ್ಕೊಳ್ಳಿ. 3 1s 3, 3 + 2 5, ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ. 5 ಇದೆ 5 ಬರ್ಕೊಳ್ಳಿ. 5 3s 5 3 15, 15 4 19, 5 3 15, 15 4 19. ಆಫ್ ಇದೆ, ಆಫ್ ಬರ್ಕೊಳ್ಳಿ. ಆಫ್ ಇದೆ, ಆಫ್ ಬರ್ಕೊಳ್ಳಿ. ಆಫ್ ಬರ್ಕೊಳ್ಳೋಕ್ಕಿಂತ ಇಲ್ಲೇ ಕನ್ವರ್ಟ್ ಮಾಡಿ, ಒಂದು ಸ್ಟೆಪ್ ಉಳಿಯುತ್ತೆ. ಆಫ್ ಇದ್ರೆ ಏನು ಮಾಡಬೇಕು, ಆಫ್ ಇದ್ರೆ ಇಂಟು ಮಾರ್ಕ್ ಹಾಕೊಳ್ಳಿ. ಆಫ್ ಇದ್ರೆ ಇಂಟು ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟು 8 ಇದೆ, 8 ಬರ್ಕೊಳ್ಳಿ. 8 1s 8, 8 + 7 ಎಷ್ಟಾಗುತ್ತೆ, 15 ಆಗುತ್ತೆ. 8 + 7 15 ಆಗುತ್ತೆ. 7 7 14 15 ಸರಿ ಇದೆ ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. ಫಸ್ಟ್ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕತೆ ಮುಗಿದಿದೆ, ಡಿವಿಷನ್ ಇಲ್ಲವೇ ಇಲ್ಲ. ಫಸ್ಟು ಮಲ್ಟಿಪ್ಲೈ, ಇದನ್ನು ಸಾಲ್ವ್ ಮಾಡಿ. 5 1s 5 3s 5 3s ಆಗುತ್ತೆ ಆಯಿತಾ. ಅಷ್ಟೇ, ಇದು 5/3 ಆಗುತ್ತೆ. ಪ್ಲಸ್ ಇದು 19 × 3 ಏನಾಗುತ್ತೆ, 19 × 3 ಏನಾಗುತ್ತೆ, 20 40 60. 19 × 3 ಒಂದೇ ಸ್ಟೆಪ್ಪಲ್ಲಿ ಮಾಡೋಣ. 19 3s ಎಷ್ಟಾಗುತ್ತೆ, 20 40 60 60 57 ಆಗುತ್ತೆ ಆಯಿತಾ. 19 3s 57. ಡಿನಾಮಿನೇಟ್ರಲ್ಲಿ 8 ಉಳ್ಕೊತು ಅಷ್ಟೇ. 20 40 60 60 3 ಅಂದರೆ 57 ಆಯಿತಾ. ಡಿನಾಮಿನೇಟರ್ 8 ಇದೆ, ಉಳ್ಕೊಳ್ಳಿ. ಇದ್ರ ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ಯಾವ ರೀತಿ ತೊಗೊಳ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ ಆಯಿತಾ. ಈಕ್ವಲ್ ಟು ಎಕ್ಸ್ ನೋಡಿ. 8 1 8, 8 2 16, 8 3 24, 24 ಪ್ಲಸ್ ಇದೆ ಪ್ಲಸ್ 8 5 40. 57 × 3 ಅಂದರೆ 171 ಬರುತ್ತೆ. 171 ಈಕ್ವಲ್ ಟು ಎಕ್ಸ್. 57 × 3 ಇದು ಬೇಕು ಅಂದರೆ ಇಲ್ಲಿ ಎಲ್ಲರೂ ಮಾಡಿ. 57 × 3 ಆದರೆ 171 ಬರುತ್ತೆ. 171 ಬರುತ್ತೆ ಆಯಿತಾ. ಆ್ಯಡ್ ಮಾಡಿ, ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 30 200, 211, 211/211/24, ದಟ್ ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ ಆಯಿತಾ. ಇದೆಯಾ, ಮಿಕ್ಸ್ಡ್ ಫ್ರಾಕ್ಷನ್ ಇದೆ ಅಲ್ಲಿ, ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು ಇದನ್ನು. ಅಂದರೆ 24 ಇಂದ 211 ಡಿವೈಡ್ ಮಾಡಿ, ಎಷ್ಟಾಗುತ್ತೆ, 24 9s 24 8s ಮಾಡಿ. 8 1 8 8 8 8 7 14 8 4 8 32ಕ್ಕೆ 2 ದಶಕ 3. 8 1 8 8 7 16 16 17, 8 1 8 8 1 8 8 7 16 16 3 19, 192 ಆಗುತ್ತೆ. ಓಕೆ, 24 8s 192 ಆಯಿತಾ. ಏನಾಗುತ್ತೆ, 11, 11ರಲ್ಲಿ 2 ಅಂದರೆ 9, ಇದೇನಾಗುತ್ತೆ 10, 10ರಲ್ಲಿ 9 ಅಂದರೆ 1, ಇದು 1 0 19 ಆಯಿತಾ. ಇದನ್ನು ಕನ್ವರ್ಟ್ ಮಾಡಿದ್ರೆ ಏನೇ ಆಗುತ್ತೆ, ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ, ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ರಿಮೈಂಡರು ಮೇಲ್ಗಡೆ ಇರುತ್ತೆ, ಕೋಶೆಂಟು ಇಲ್ಲಿರುತ್ತೆ. 8 × 19/24 ಎಲ್ಲಿದೆ, 8 × 19/24. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಕ್ವಶನ್ ನಂಬರ್ 57ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 58 ನೋಡಿ, ಇದರಲ್ಲಿ ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದಾನೆ ಆಯಿತಾ. ವಿಶೇಷವಾಗಿ ಇದರಲ್ಲಿ ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದಾನೆ. ಯಾವ ರೀತಿ ಮಾಡ್ತೀರಾ,
ಫಸ್ಟ್ ಏನು ಮಾಡಬೇಕು, ಡಿವಿಷನ್ ಮಾಡಬೇಕು. ಇಲ್ಲಿ ನೋಡಿ ಡಿವಿಷನ್ಗೆ ಬ್ರಾಕೆಟ್ ಹಾಕೊಳ್ಳಿ, ಆಯಿತಾ. ಸೈಡಲ್ಲಿ ಮಾಡೋಣ ನೋಡಿ. 2.4 ಡಿವೈಡೆಡ್ ಬೈ 0.4, 2.4 ಡಿವೈಡೆಡ್ ಬೈ 0.4, ಆಯಿತಾ. ಫಸ್ಟ್ ಏನು ಮಾಡಬೇಕು, ಡೆಸಿಮಲ್ ಪಾಯಿಂಟ್ನ ತೆಗ್ದು ಆಚೆ ಇಡೋಣ. 1 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 1 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಇದು ಡಮರ್ ಆಗುತ್ತೆ, ಆಯಿತಾ. ಏನಾಗುತ್ತೆ, 24/4 ಆಗುತ್ತೆ, ಆಯಿತಾ. ಇಲ್ಲಿ 4 1 4 6, 4 1 4 6 24, ಆಯಿತಾ. ನೋಡಿ 0.7 ಪ್ಲಸ್ ಇದಿಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 6 ಬರುತ್ತೆ, ಆಯಿತಾ. ಅದಾದಮೇಲೆ ಇಂಟು ಹಾಕ್ಕೊಳ್ಳಿ, 0.3 ಇದೆ, 0.3 ಬರ್ಕೊಳ್ಳಿ, ಆಯಿತಾ. 0.7 ಪ್ಲಸ್ 6 3 18, ಆಯಿತಾ. ಇದು ಬೇಕು ಅಂದರೆ ನೋಡಿ 6 ಇಂಟು 0.3, ಆಯಿತಾ. ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಕೋತೀನಿ. ಚುಕ್ಕಿ ನೋಡಿ 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಚುಕ್ಕಿ ತೆಗೆದು ಸೈಡಲ್ಲಿ ಇಟ್ಕೋತೀನಿ. 6 3 18, ಆಯಿತಾ. ಚುಕ್ಕಿನ ತೆಗೆದು ಹಾಕ್ತೀನಿ, 1.8 ಆಗುತ್ತೆ, ಆಯಿತಾ. ಡೈರೆಕ್ಟಾಗಿ ಮಾಡ್ಬೋದು, ನೀವು ಆಲ್ರೆಡಿ ಅಷ್ಟು ಫಾಸ್ಟ್ ಇರ್ತೀರ, ಡೈರೆಕ್ಟಾಗಿ ಮಾಡ್ಬೋದು. 6 3 18 ಅಂತ ಬರ್ಕೊಳ್ಳಿ, 18. 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ, ಅಷ್ಟೇ, ಆಯಿತಾ. ನೆಕ್ಸ್ಟ್ 1.8, 0.7 ಎರಡನ್ನೂ ಆ್ಯಡ್ ಮಾಡಿ, 7 1 7 14, 15ಕ್ಕೆ 5, 10ಕ್ಕೆ 1, ಆಯಿತಾ. 2.5 ಬರುತ್ತೆ, ಅಷ್ಟೇ, 2.5 ಬರುತ್ತೆ. ನಾನು ಮ್ಯಾಕ್ಸಿಮಮ್ ಪಾಠ ಮಾಡ್ತಾ ಇರೋದೇ ಸ್ಲೋ ಲರ್ನರ್ಗೆ, ಆಯಿತಾ. ನಾನು ಹೇಳಿದ್ರೆ ಯಾವಾಗಲೂ 3 ಥರ ಲರ್ನರ್ಸ್ ಇರ್ತಾರೆ, ಮಕ್ಕಳು ಇರ್ತಾರೆ, ಇವನ್ ನನ್ನನ್ನು ಸೇರಿಕೊಂಡು. ಒಂದು ಫಾಸ್ಟ್ ಲರ್ನರು, ಇನ್ನೊಂದು ಮೀಡಿಯಂ ಲರ್ನರು, ಮೂರನೇದು ಸ್ಲೋ ಲರ್ನರು. ಇಲ್ಲಿ ಪಾಠ ಮಾಡ್ತಾ ಇರೋದು ನಂತರ ಮಕ್ಕಳಿಗೆ, ನಂತರ ಸ್ಲೋ ಲರ್ನರ್ಗೆ, ಆಯಿತಾ. ಕ್ವಶನ್ ನಂಬರ್ 58ಗೆ ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 58ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 59 ನೋಡಿ. ಕ್ವಶನ್ ನಂಬರ್ 59ಅಲ್ಲಿ ಈ ರೀತಿ ಕೊಟ್ಟಿದ್ದೇನೆ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಡಿವಿಷನ್ ಎಲ್ಲಿದೆ, ಇಲ್ಲಿ ಡಿವಿಷನ್, ಇದನ್ನು ಸಾಲ್ವ್ ಮಾಡಿ ಅಷ್ಟೇ. ಡಿವಿಷನ್ ಒಂದೇ ಇರೋದು, 3.4 ಡಿವೈಡೆಡ್ ಬೈ 2 ಇದೆ, ಆಯಿತಾ. ಚುಕ್ಕಿನ ತೆಗೆದು ಸೈಡಲ್ಲಿ ಇಡ್ತೀನಿ, ಚುಕ್ಕಿ ತೆಗೆದು ಸೈಡಲ್ಲಿ ಇಟ್ಬಿಟ್ಟು 34/2 ಅಂತ ಬರ್ಕೋತೀನಿ. 2 1 2, 2 7s, ಆಯಿತಾ. ಸೊ 1.7 ಅಂತ ಆಗುತ್ತೆ. ಚುಕ್ಕಿನ ಹಾಕಿದ್ರೆ ಇಲ್ಲಿ 1.7 ಆಗುತ್ತೆ, ಆಯಿತಾ. ಫಸ್ಟ್ ಬರ್ಕೊಳ್ಳಿ, 6.8 ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1.7 ಆಗುತ್ತೆ, ಆಯಿತಾ. ಅದಾದಮೇಲೆ ಇಂಟು ಇದೆ, ಇಂಟು ಹಾಕ್ಕೊಳ್ಳಿ, 0.3 ಇದೆ, 0.3 ಹಾಕ್ಕೊಳ್ಳಿ. ಅದಾದಮೇಲೆ +4 ಇದೆ, +4 ಹಾಕ್ಕೊಳ್ಳಿ. ಅದಾದಮೇಲೆ ಇದನ್ನು ಬರ್ಕೊಳ್ಳಿ, 0.4 ಇಂಟು 0.5 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಡಿವಿಷನ್ ಆಯಿತು, ಇಲ್ಲೊಂದು ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲೊಂದು ಮಲ್ಟಿಪ್ಲಿಕೇಶನ್ ಆಗಿದೆ, ಆಯಿತಾ. ಅದನ್ನು ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿ. ಸೈಡಲ್ಲಿ ಹೆಂಗೆ ಬರ್ಕೋತೀರಾ, ಅಲ್ಲೇ ಮಾಡ್ಬೋದು, ಪರವಾಗಿಲ್ಲ, ಸೈಡಲ್ಲಿ ಬರ್ಕೊಂಡು ಮಾಡ್ಕೊಳ್ಳಿ. ನೋಡಿ 1.7 ಇಂಟು 0.3 ಇದೆ, ಒಂದು ಡಿವಿಷನ್. ಇನ್ನೊಂದು 0.4 ಇಂಟು 0.5 ಇದೆ, ಆಯಿತಾ. ಫಸ್ಟ್ ಏನು ಮಾಡಿ, ಡೆಸಿಮಲ್ ಪಾಯಿಂಟ್ ತೆಗೆದಾಕಿ. 1 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, 1 ಆದಮೇಲೆ ಇದೆ, ಇಲ್ಲಿ 2 ಡೆಸಿಮಲ್ ಪಾಯಿಂಟ್ ಇದೆ, ಆಯಿತಾ. ಇದನ್ನು 17 ಇಂಟು 3 ಅಂತ ಬರ್ಕೊಳ್ಳಿ. 17 3s 17, 20 40 60, 60ಅಲ್ಲಿ 3 6 51, 17 3s 51 ಆಗುತ್ತೆ, 51. 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು, 1 2 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ, ಆಯಿತಾ. 17 3s 51, 2 ಚುಕ್ಕಿ ಇದೆ, 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. 20 40 60, 60ಅಲ್ಲಿ 3 3 6 9 51, ಆಯಿತು. ನೆಕ್ಸ್ಟ್ ಇದ್ರು ಅಷ್ಟೇ, 1 ಡಿಜಿಟ್ 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 2 ಚುಕ್ಕಿ ಇಲ್ಲಿ ಬರ್ಕೊಳ್ಳಿ. 5 4 20, 2 ಚುಕ್ಕಿ ಇದೆ, 2 ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. 0.20 ಅಥವಾ 0.2 ಅಂತ ಬರ್ಕೋಬೋದು, ಅಷ್ಟೇ, ಆಯಿತಾ. 6.8 ಬರ್ಕೊಳ್ಳಿ, ಮೈನಸ್ ಇಲ್ಲಿ ಏನು ಬರ್ಕೋತೀರಾ, ಇಲ್ಲಿ 0.51 ಅಂತ ಬರ್ಕೊತೀರಾ, 0.51 ಅಂತ ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಇದೇನಾಗುತ್ತೆ, 0.2 ಆಗುತ್ತೆ, ಇದು 0.2 ಅಂತ ಆಗುತ್ತೆ, ಆಯಿತಾ. ಈಗೇನು ಮಾಡಿ, ಇದನ್ನ ಆ್ಯಡ್ ಮಾಡಿ, ಇದನ್ನ ಆ್ಯಡ್ ಮಾಡೋರು ಏನು ಬರುತ್ತೆ, ಇದನ್ನ ರಿಮೂವ್ ಮಾಡ್ತೀನಿ. ಆ್ಯಡ್ ಮಾಡೋರು ಏನು ಬರುತ್ತೆ, 6.8 ಪ್ಲಸ್ 0.2 ಅಂದರೆ 7 ಆಗುತ್ತೆ, 7 ಆಗುತ್ತೆ. ಆ್ಯಡ್ ಮಾಡಿದ್ರೆ 7.0 ಆಗುತ್ತೆ, ಮೈನಸ್ 0.51 ಆಗುತ್ತೆ, ಆಯಿತಾ. 7.0 ಅಲ್ಲಿ
5 ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ಏನಾಗುತ್ತೆ, 10ರಲ್ಲಿ 1 ಕಳೆದ್ರೆ 9 ಆಗುತ್ತೆ, ಇದು 9 ಆಗುತ್ತೆ. 10 ಇದೆ, ಆ ಕಡೆ 109, 9ರಲ್ಲಿ 5 ಕಳೆದ್ರೆ 4 ಆಗುತ್ತೆ, ಇದೇನಾಗುತ್ತೆ 6 ಆಗುತ್ತೆ. 6.49. 6.49. ಫೈನಲ್ ಆನ್ಸರ್ ಏನು ಬರುತ್ತೆ? ಫೈನಲ್ ಆನ್ಸರ್ 6.49. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 60 ನೋಡಿ. ಕ್ವಶನ್ ನಂಬರ್ 60ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಇನ್ನರ್ ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡಬೇಕು. ಅದರೊಳಗಡೆ ಡಿವಿಷನ್ ಇದೆ, ಇದನ್ನ ಸಾಲ್ವ್ ಮಾಡಿ ಆಯ್ತಾ. ತುಂಬ ಸಿಂಪಲ್ ಆಗಿದೆ ನೋಡಿ. 4.8 1.6 ಮೇಲ್ಗಡೆ 1 ಚುಕ್ಕಿ ಇದೆ, ಕೆಳಗಡೆ 1 ಚುಕ್ಕಿ ಇದೆ, ಎರಡು ಡಮಾರ್ ಆಗುತ್ತೆ. 48/16 ಆಯ್ತಾ. 16 1 16 3 ಇದನ್ನ ಸಾಲ್ವ್ ಮಾಡಿದ್ರೆ 3 ಬರುತ್ತೆ ಆಯ್ತಾ. ಬರ್ಕೊಳ್ಳಿ. 0.8 ಇಂಟು 0.4 ಪ್ಲಸ್ 3 0.7 ಪ್ಲಸ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3 ಬರುತ್ತೆ. 3 ಬರ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ನೀವು ಇದನ್ನ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡಿ, ಇದನ್ನು ಸಾಲ್ವ್ ಮಾಡ್ಬೋದು. ಇದೇನಾಗುತ್ತೆ 0.8 ಇಂಟು 0.4 ಇದೆ ಆಯ್ತಾ. ನೋಡಿ 1 ಚುಕ್ಕಿ ಇದೆ, 1 ಚುಕ್ಕಿ ಇದೆ, ಇದೇನಾಗುತ್ತೆ 8 ಇಂಟು 4 ಅಂತ ಬರ್ಕೋಬೋದು. 8 ಹಾಕ್ಲಿ 32, 8 ಹಾಕ್ಲಿ 32 ಅಂತ ಬರ್ಕೋಬೋದು. ಅದಾದ್ಮೇಲೆ 2 ಚುಕ್ಕಿ ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಿ, ಇದೇನಾಗುತ್ತೆ 0.32 ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡೋದು 0.32 ಆಗುತ್ತೆ. ಪ್ಲಸ್ 3 ಇಂಟು ಇದೇನಾಗುತ್ತೆ 3.7 ಆಗುತ್ತೆ, 3.7 ಆಗುತ್ತೆ ಆಯ್ತಾ. ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 3.7 ಇಂಟು 3 ಆದರೆ ಏನಾಗುತ್ತೆ, ನೀವೆಲ್ಲ ಇದೆಲ್ಲ ಸೂಪರ್ ಫಾಸ್ಟ್ ಆಗಿಬಿಡಬೇಕು. 37 ಇಂಟು 3, 37 ಇಂಟು 3, 7 7 ಕಡೆ 2 21ಕ್ಕೆ 1 2 3 3 9 10 11 ಆಯ್ತಾ. 1 ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, 1 ಚಿಕ್ಕಿ ಹಾಕೊಳ್ಳಿ, 1 ಚಿಕ್ಕಿ 11.1 ಆಗುತ್ತೆ. 0.32 ಪ್ಲಸ್ 11.1 ಆಗುತ್ತೆ. ಇವೆರಡನ್ನ ಆ್ಯಡ್ ಮಾಡಿ 11.10.32 ಆಯಿತಾ. 11.1 ಇದೆ, 0.32 ಆ್ಯಡ್ ಮಾಡಿದ್ರೆ 2 3 1 4 ಇದು 11.42 ಬರುತ್ತೆ. 11.42 ಫೈನಲ್ ಆನ್ಸರು 11.42 ಬರುತ್ತೆ. ಕ್ವಶನ್ ನಂಬರ್ 60ಗೆ 11.42 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಆಯ್ತಾ. ನೋಡಿ, ಇದು ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಪ್ರತಿಯೊಬ್ಬ ಟೀಚರ್ಗೂ ಇದು ಸ್ವಲ್ಪ ಕಷ್ಟನೇ ಇರೋದು, ಡಿಫಿಕಲ್ಟಿ ಇರೋದು. ನನಗೆ ನೋಡಿ ಕ್ವಶನ್ ಫೈನಲ್ ಆನ್ಸರ್ ಬಂದ ತಕ್ಷಣ ಎಕ್ಸ್ಪ್ರೆಷನ್ ನೋಡಿ ಸಮಾಧಾನ ಆಗುತ್ತೆ, ಹಬ್ಬ ಫೈನಲ್ ಆನ್ಸರ್ ಬಂತು ಅಂತ. ಯಾಕಂದ್ರೆ ಅಷ್ಟುದ್ದ ಕೊಟ್ಟಿದ್ದೇನೆ ಅಂದರೆ ಕ್ವಶನ್ ಈಸಿಯಾಗಿದ್ರು ಪೇಷನ್ಸ್ ಇರಬೇಕು ಆಯ್ತಾ. ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಪೇಷನ್ಸ್ ಇರಬೇಕು, ಆ ಥರ ಮಾಡ್ಕೋಬಾರ್ದು. ಆ ಥರ ಇದ್ರೆ ಫೈನಲ್ ಆನ್ಸರ್ ಸಿಗುತ್ತೆ ಆಯ್ತಾ. ನಿಮಗೆ ಮಾತ್ರ ಕಷ್ಟ ಅಲ್ಲ ಆಯ್ತಾ, ನಮಗೂ ಕಷ್ಟ ಇದೆ. ಈ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಮಗೂ ಕಷ್ಟ ಇದೆ, ನಾವು ಎಫರ್ಟ್ ಆಗಬೇಕು, ನಾವು ಕಾನ್ಸಂಟ್ರೇಟ್ ಇಟ್ಟು ಲೆಕ್ಕ ಮಾಡಬೇಕು. ಇಲ್ಲಾಂದರೆ ನಾವು ಫೈನಲ್ ಆನ್ಸರ್ ಬರಲ್ಲ ಆಯಿತಾ. ನಾವು ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮಕ್ಕಳೇ ಪೇಷನ್ಸಿಂದ ಪ್ರಾಕ್ಟೀಸ್ ಮಾಡಿ ಆಯಿತಾ. 2-3 ಸಲ ಪ್ರಾಕ್ಟೀಸ್ ಮಾಡಿ. ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಮ್ಮ ಪ್ರೊಫೆಸರ್ ಹೇಳ್ತಾಯಿದ್ರು ಆಯಿತಾ, ಕನ್ನಡಿ ಮುಂದೆ ನಿಂತಷ್ಟೇ ಸ್ಪಷ್ಟವಾಗಿರಬೇಕು ನಿಮ್ಮದು ಆನ್ಸರು, ಆ ರೀತಿ ಇರಬೇಕು. ಅಂದರೆ ಹೆಂಗೆ ಯಾವ ರೀತಿ, ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ಪು ಆಯಿತಾ. ಕ್ಲಾರಿಟಿ ಹೆಂಗಿರಬೇಕು ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮದು ಫೇಸ್ ಕಾಣಿಸುತ್ತಲ್ಲ ಕ್ಲಾರಿಟಿ, ಅಷ್ಟು ಕ್ಲಾರಿಟಿ ಇರಬೇಕು. ಆ ರೀತಿ ನೀವು ಎಕ್ಸಾಮ್ಗೆ ರೆಡಿಯಾಗಿ ಹೋಗಿ ಆಯಿತಾ. ಕ್ವಶನ್ ನಂಬರ್ 60ಗೆ ಆಪ್ಷನ್ನು ಡಿ.